ಜನನ ಮೇ 25, 1985. ರೋಮನ್ ರೇನ್ಸ್ ಎಂಬ ರಿಂಗ್ ಹೆಸರಿನಿಂದ ಹೆಚ್ಚು ಪರಿಚಿತರು. ಅವರು ಒಬ್ಬ ಅಮೆರಿಕನ್ ವೃತ್ತಿಪರ ಕುಸ್ತಿಪಟು, ನಟ ಮತ್ತು ಮಾಜಿ ಫುಟ್ಬಾಲ್ ಆಟಗಾರ. ಕುಸ್ತಿಪಟುವಾಗಿ, ಅವರು 2010 ರಿಂದ WWEಗೆ ಸಹಿ ಹಾಕಿದ್ದಾರೆ, ಅಲ್ಲಿ ಅವರು ಸ್ಮ್ಯಾಕ್ಡೌನ್ ಬ್ರಾಂಡ್ನಲ್ಲಿ ಪ್ರದರ್ಶನ ನೀಡುತ್ತಾರೆ. ವಿಶ್ವದ ಅತ್ಯುತ್ತಮ ವೃತ್ತಿಪರ ಕುಸ್ತಿಪಟುಗಳಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟ 9-10 WWE ಯೂನಿವರ್ಸಲ್ ಚಾಂಪಿಯನ್ಶಿಪ್ ಆಗಿ ರೇನ್ಸ್ನ 1316 ದಿನಗಳ ಆಳ್ವಿಕೆಯು ಪ್ರಶಸ್ತಿಯ ಇತಿಹಾಸದ ಅತಿ ಉದ್ದದ ಆಳ್ವಿಕೆಯಾಗಿದೆ. WWE ಇತಿಹಾಸದಲ್ಲಿ 4ನೇ ಅತಿ ಉದ್ದದ ವಿಶ್ವ ಪ್ರಶಸ್ತಿ ಆಳ್ವಿಕೆ ಮತ್ತು 1988 ರಿಂದ ಕಂಪನಿಯು ಗುರುತಿಸಿದ ಅತಿ ಉದ್ದದ ಚಾಂಪಿಯನ್ಶಿಪ್ ಆಳ್ವಿಕೆಯಾಗಿದೆ. ಜಾರ್ಜಿಯಾ ಟೆಕ್ ಪರ ಯುಎಸ್ ಕಾಲೇಜು ಫುಟ್ಬಾಲ್ ಆಡಿದ ನಂತರ, ಅನೋವಾಯೆ 2007 ರಲ್ಲಿ ನ್ಯಾಷನಲ್ ಫುಟ್ಬಾಲ್ ಲೀಗ್ (NFL) ನ ಮಿನ್ನೇಸೋಟಾ ವೈಕಿಂಗ್ಸ್ ಮತ್ತು ಜಾಕ್ಸನ್ವಿಲ್ಲೆ ಜಾಗ್ವಾರ್ಸ್ ಜೊತೆ ಸಂಕ್ಷಿಪ್ತ ಆಫ್ ಸೀಸನ್ ಅವಧಿಯೊಂದಿಗೆ ವೃತ್ತಿಪರ ಫುಟ್ಬಾಲ್ ವೃತ್ತಿಜೀವನವನ್ನು ಪ್ರಾರಂಭಿಸಿದರು. ಅವರು 2008 ರಲ್ಲಿ ಕೆನಡಿಯನ್ ಫುಟ್ಬಾಲ್ ಲೀಗ್ನ (CFL) ಎಡ್ಮಂಟನ್ ಎಸ್ಕಿಮೋಸ್ ಪರ ಪೂರ್ಣ ಋತುವನ್ನು ಆಡಿದರು ಮತ್ತು ಫುಟ್ಬಾಲ್ನಿಂದ ಬಿಡುಗಡೆ ಮತ್ತು ನಿವೃತ್ತಿ ಹೊಂದುವ ಮೊದಲು ಅನೋವಾಯ್ ಕುಸ್ತಿ ಕುಟುಂಬದ ಸದಸ್ಯರಾದ ಅನೋವಾಯೆ 2010 ರಲ್ಲಿ WWEಗೆ ಸಹಿ ಹಾಕಿದರು ಮತ್ತು 2012 ರಲ್ಲಿ ಡೀನ್ ಆಂಬ್ರೋಸ್ ಮತ್ತು ಸೇತ್ ರೋಲಿನ್ಸ್ ಜೊತೆಗೆ ದಿ ಶೀಲ್ಡ್ ಸದಸ್ಯರಾಗಿ ರೋಮನ್ ರೇನ್ಸ್ ಎಂಬ ರಿಂಗ್ ಹೆಸರಿನಲ್ಲಿ ತಮ್ಮ ಮುಖ್ಯ ರೋಸ್ಟರ್ ಚೊಚ್ಚಲ ಪ್ರವೇಶ ಮಾಡಿದರು. ರೋಲಿನ್ಸ್ ಜೊತೆ, ರೇನ್ಸ್ WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಅನ್ನು ಒಮ್ಮೆ ಹೊಂದಿದ್ದರು. 2014 ರಲ್ಲಿ ವಿಸರ್ಜಿಸುವವರೆಗೂ ಈ ಮೂವರು ಒಟ್ಟಾಗಿ ಸೇರಿಕೊಂಡರು. ನಂತರ, ರೇನ್ಸ್ ಸಿಂಗಲ್ಸ್ ಸ್ಪರ್ಧೆಗೆ ಪ್ರವೇಶಿಸಿದರು. 2014 ರಿಂದ 2020 ರವರೆಗೆ, WWE ರೇನ್ಸ್ ಅವರನ್ನು ವೀರೋಚಿತ ಪಾತ್ರವಾಗಿ ಇರಿಸಿತು ಮತ್ತು ಅವರನ್ನು ತಮ್ಮ ಮುಂದಿನ ಕಂಪನಿಯ ಮುಖ ಎಂದು ಸ್ಥಾಪಿಸಲು ಪ್ರಯತ್ನಿಸಿತು, ಇದು ಪ್ರೇಕ್ಷಕರು ಮತ್ತು ವಿಮರ್ಶಕರಿಂದ ತೀವ್ರ ಅಸಮ್ಮತಿಗೆ ಒಳಗಾಯಿತು. ಈ ಅವಧಿಯಲ್ಲಿ, ರೇನ್ಸ್ ಹಲವಾರು ಚಾಂಪಿಯನ್ಶಿಪ್ಗಳು ಮತ್ತು ಸಾಧನೆಗಳನ್ನು ಗೆದ್ದರು, ಇದರಲ್ಲಿ 3 ಬಾರಿ WWE ಚಾಂಪಿಯನ್ಶಿಪ್, ಒಮ್ಮೆ WWE ಯೂನಿವರ್ಸಲ್ ಚಾಂಪಿಯನ್ಶಿಪ್ ಮತ್ತು 2015 ರಲ್ಲಿ ರಾಯಲ್ ರಂಬಲ್ ಗೆಲ್ಲುವುದು ಸೇರಿವೆ. ಒಂದು ವಿರಾಮದ ನಂತರ, ರೇನ್ಸ್ ಅನ್ನು 2020 ಮತ್ತು 2024 ರ ನಡುವೆ ಖಳನಾಯಕ ಪಾತ್ರವಾಗಿ ಮರುಪ್ಯಾಕ್ ಮಾಡಲಾಯಿತು. 12-13 ಇದನ್ನು ಸಾಮಾನ್ಯವಾಗಿ ಪ್ರೇಕ್ಷಕರು ಮತ್ತು ವಿಮರ್ಶಕರು ಮೆಚ್ಚಿಕೊಂಡರು. 14-15 ನಂತರ ರೇನ್ಸ್ ತನ್ನ 2ನೇ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಮತ್ತು 4ನೇ WWE ಚಾಂಪಿಯನ್ಶಿಪ್ ಅನ್ನು ಗೆದ್ದರು, ಎರಡನ್ನೂ ಏಕಕಾಲದಲ್ಲಿ ಅನ್ಡಿಸ್ಪ್ಯೂಟೆಡ್ WWE ಯೂನಿವರ್ಸಲ್ ಚಾಂಪಿಯನ್ಶಿಪ್ ಆಗಿ ಹೊಂದಿದ್ದರು. ಅನ್ಡಿಸ್ಪ್ಯೂಟೆಡ್ ಪ್ರಶಸ್ತಿಯನ್ನು ಕಳೆದುಕೊಂಡ ನಂತರ, ಯೂನಿವರ್ಸಲ್ ಚಾಂಪಿಯನ್ಶಿಪ್ ಅನ್ನು ನಿವೃತ್ತಿಗೊಳಿಸಲಾಯಿತು ಮತ್ತು ರೇನ್ಸ್ ಅನ್ನು ಅದರ ಅಂತಿಮ ಚಾಂಪಿಯನ್ ಎಂದು ಗುರುತಿಸಲಾಯಿತು. 2014 ರಿಂದ 2020 ರವರೆಗೆ, WWE ರೇನ್ಸ್ ಅವರನ್ನು ವೀರೋಚಿತ ಪಾತ್ರವಾಗಿ ಇರಿಸಿತು ಮತ್ತು ಅವರನ್ನು ತಮ್ಮ ಮುಂದಿನ ಕಂಪನಿಯ ಮುಖ ಎಂದು ಸ್ಥಾಪಿಸಲು ಪ್ರಯತ್ನಿಸಿತು, ಇದು ಪ್ರೇಕ್ಷಕರು ಮತ್ತು ವಿಮರ್ಶಕರಿಂದ ತೀವ್ರ ಅಸಮ್ಮತಿಗೆ ಒಳಗಾಯಿತು. ಈ ಅವಧಿಯಲ್ಲಿ, ರೇನ್ಸ್ ಹಲವಾರು ಚಾಂಪಿಯನ್ಶಿಪ್ಗಳು ಮತ್ತು ಸಾಧನೆಗಳನ್ನು ಗೆದ್ದರು, ಇದರಲ್ಲಿ 3 ಬಾರಿ WWE ಚಾಂಪಿಯನ್ಶಿಪ್, ಒಮ್ಮೆ WWE ಯೂನಿವರ್ಸಲ್ ಚಾಂಪಿಯನ್ಶಿಪ್ ಮತ್ತು 2015 ರಲ್ಲಿ ರಾಯಲ್ ರಂಬಲ್ ಗೆಲ್ಲುವುದು ಸೇರಿವೆ. ಒಂದು ವಿರಾಮದ ನಂತರ, ರೇನ್ಸ್ ಅನ್ನು 2020 ಮತ್ತು 2024 ರ ನಡುವೆ ಖಳನಾಯಕ ಪಾತ್ರವಾಗಿ ಮರುಪ್ಯಾಕ್ ಮಾಡಲಾಯಿತು. 12-13 ಇದನ್ನು ಸಾಮಾನ್ಯವಾಗಿ ಪ್ರೇಕ್ಷಕರು ಮತ್ತು ವಿಮರ್ಶಕರು ಮೆಚ್ಚಿಕೊಂಡರು. 14-15 ನಂತರ ರೇನ್ಸ್ ತನ್ನ 2ನೇ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಮತ್ತು 4ನೇ WWE ಚಾಂಪಿಯನ್ಶಿಪ್ ಅನ್ನು ಗೆದ್ದರು, ಎರಡನ್ನೂ ಏಕಕಾಲದಲ್ಲಿ ಅನ್ಡಿಸ್ಪ್ಯೂಟೆಡ್ WWE ಯೂನಿವರ್ಸಲ್ ಚಾಂಪಿಯನ್ಶಿಪ್ ಆಗಿ ಹೊಂದಿದ್ದರು. ಅನ್ಡಿಸ್ಪ್ಯೂಟೆಡ್ ಪ್ರಶಸ್ತಿಯನ್ನು ಕಳೆದುಕೊಂಡ ನಂತರ, ಯೂನಿವರ್ಸಲ್ ಚಾಂಪಿಯನ್ಶಿಪ್ ಅನ್ನು ನಿವೃತ್ತಿಗೊಳಿಸಲಾಯಿತು ಮತ್ತು ರೇನ್ಸ್ ಅನ್ನು ಅದರ ಅಂತಿಮ ಚಾಂಪಿಯನ್ ಎಂದು ಗುರುತಿಸಲಾಯಿತು.